ಚಾಮ್ಸ್, ಗುಡ್ ಮಾರ್ನಿಂಗ್. ಡೇ 2 ಇನ್ ಶಿರಡಿ. ಶಿರಡಿಗೆ ನನ್ನ ಫಸ್ಟ್ ಟ್ರೈನ್ ಜರ್ನಿ ಹೇಗಿತ್ತು ಅಂತ ಪ್ರೀವಿಯಸ್ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಗೆ ಟ್ರೈನ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗ ಬೆಳಿಗ್ಗೆ ಅರೌಂಡ್ 5 o'clock ಆಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಶಿರ್ಡಿಲಿ ನಾನು ಒಂದು ಅಬ್ಸರ್ವ್ ಮಾಡಿದ ಹಾಗೆ ಶಾಪ್ಸ್ ಎಲ್ಲ ಆಲ್ಮೋಸ್ಟ್ ಓಪನಲ್ಲೇ ಇರುತ್ತೆ. ನೈಟ್ 12-12:30 ಆದರೂ ಓಪನ್ ಇಟ್ಟಿರ್ತಾರೆ. ಆ್ಯಂಡ್ ಅಗೇನ್ ಬೆಳಿಗ್ಗೆ 3:34 ಓಪನ್ ಮಾಡಿಬಿಡ್ತಾರೆ. ಇದು ನಾವು ಸ್ಟೇ ಆಗಿರೋಂಥ ರೂಮು ಮೆಸ್ಸಿ ಆಗಿದೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಇದು ನಾನು ಕಾಟ್ಸ್ ತಗೊಂಡೆ ಝೂಡಿಯೋದಲ್ಲಿ. ಶೇಜ್ ಆರತಿ ಮುಗಿಸ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ಬಾಬಾನ ನೋಡಿ. ಕ್ರೌಡ್ ತುಂಬ ಕಡಿಮೆ ಇದ್ದಿದ್ದರಿಂದ ಚೆನ್ನಾಗಿ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಇತ್ತು. ಇವತ್ತು ದರ್ಶನ ಇದೆ. 10 o'clockಗೆ ದರ್ಶನ ಬುಕ್ ಮಾಡಿದ್ದೀವಿ. ಸೊ ಅದನ್ನ ಮುಗಿಸ್ಕೊಂಡು ಸಾಯಿ ತೀರ್ಥ, ಸಾಯಿ ಹೆರಿಟೇಜ್ ವಿಲೇಜ್ ಹಾಗೆ ಎಷ್ಟಾಗುತ್ತೋ ಆದಷ್ಟು ಪ್ಲೇಸಸ್ ಕವರ್ ಮಾಡೋಣ ಅಂತ ಇದ್ದೀವಿ. ಇವಾಗ ತಾನೇ ದರ್ಶನ ಮುಗಿಸಿ ಬಂದ್ವಿ. ಕ್ರೌಡ್ ಸಿಕ್ಕಾಪಟ್ಟೆ ಇದೆ. ಇವಾಗಿನ್ನ ಮಾರ್ನಿಂಗ್ 11 o'clockಗೆ ತುಂಬ ಕ್ರೌಡ್ ಇದೆ. ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ನಾವು ಮಿಸ್ ಕೂಡ ಆಗೋಗಿದ್ವಿ. ಏನಾಯಿತು ಅಂತ ಆಮೇಲೆ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಾವೀಗ ಆಟೋಲಿ ಹೋಗ್ತಾ ಇದ್ದೀವಿ. ನಾವೊಂದು ಕಂಪ್ಲೀಟ್ ಆಟೋ ಬುಕ್ ಮಾಡ್ಕೊಂಡ್ವಿ. ಶೇರ್ ಆಟೋ ಅಂತ ಅಂದರೆ ಪರ್ ಪರ್ಸನ್ 20 rupees ಚಾರ್ಜ್ ಮಾಡ್ತಾರೆ. ಇದು ಕರ್ನಾಟಕ ಭವನ್ ಅವರ ಡೈನಿಂಗ್ ಹಾಲ್. ಇಲ್ಲಿ ದಿನ ಅನ್ನದಾನ ನಡೆಯುತ್ತೆ. ಯಾರು ಬೇಕಾದರೂ ಡೊನೇಟ್ ಮಾಡ್ಬೋದು ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದರೆ. ಆ್ಯಂಡ್ ಇಲ್ಲಿ ಸ್ಟೇ ಆದವ್ರಿಗೆ ಫ್ರೀ ಊಟ ವ್ಯವಸ್ಥೆ ಕೂಡ ಇದೆ. ಎಂಟರ್ ಆಗ್ತಿದ್ದ ಹಾಗೇ ಬಾಬಾ ಕಾಣಿಸ್ತಾರೆ. ಬಾಬಾ ವಿಗ್ರಹ ಇದೆ. ನನಗೆ ಈ ವಾಲ್ ಡೆಕೋರ್ ತುಂಬ ಇಷ್ಟ ಆಯಿತು. ಬಾಬಾ ಅವ್ರ ಕೈಯಿಂದ ಅಡುಗೆ ಮಾಡಿ ಬಡಿಸ್ತಾ ಇರೋದು. ಇಲ್ಲಿ 2 ಥರ ಡೊನೇಷನ್ ಇದೆ. ಫಸ್ಟ್ ಒನ್ ಬಂದುಬಿಟ್ಟು 1 ಡೇಗೆ ಆ್ಯಂಡ್ ಇನ್ನೊಂದು ಲೈಫ್ ಟೈಮ್. ಯಾರು ಡೊನೇಟ್ ಮಾಡ್ತಾರೆ ಅವ್ರ ಹೆಸರನ್ನ ಆ್ಯಂಡ್ ಯಾವ ಅಕೇಶನ್ ಮೇಲೆ ಅನ್ನೋದೆಲ್ಲ ಇಲ್ಲಿ ಬರೀತಾರೆ. ಆ್ಯಂಡ್ ಅವ್ರ ಹೆಸರು ಅನೌನ್ಸ್ ಮಾಡ್ತಾರೆ. ಆಲ್ರೆಡಿ 3:30 ಆಗೋಗಿದೆ. ಲಂಚ್ ಮುಗಿಸಿ ಇವಾಗ ಸಾಯಿ ತೀರ್ಥಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ನೋಡಿ ಕಂಪ್ಲೀಟ್ ಮಾಡೋದಕ್ಕೆ ಒಂದು 3-4 hours ಆಗುತ್ತೆ. ಸಾಯಿ ತೀರ್ಥ ಆಪೋಸಿಟ್ಟೆ ವೆಟ್ ಆ್ಯಂಡ್ ಜಾಯ್ ವಾಟರ್ ಪಾರ್ಕ್ ಕೂಡ ಇದೆ. ಆ್ಯಂಡ್ ಅದು ತುಂಬ ಚೆನ್ನಾಗಿದೆ. ಇದೇನೇ ಎಂಟ್ರೆನ್ಸ್. ಟಿಕೆಟ್ ತೊಗೊಂಡು ಅಲ್ಲಿ ಎಂಟರ್ ಆಗಬೇಕು. 648 ಪರ್ ಪರ್ಸನ್ಗೆ. ಆ್ಯಕ್ಚುಲಿ 499 ಇತ್ತು ಲಾಸ್ಟ್ ಟೈಮ್ ನಾನು ಬಂದಾಗ. ಇದು ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಕಾಂಬೋ ಆಫರ್ ಕೂಡ ಇದೆ. ವೆಟ್ ಆ್ಯಂಡ್ ಜಾಯ್ ಆ್ಯಂಡ್ ಸಾಯಿ ತೀರ್ಥ ಎರಡು ಒಟ್ಟಿಗೆ ವಿಸಿಟ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ. ओम साई राम मैडम। ओम साई राम। ये आपका फोटो टोकन है। साई मंदिर के पास जाके दिखाने के उधर आपका फैमिली फोटो लेने का। ओके। स्टार्ट होने वाला है। हाँ चलेगा। ओम साई राम। ओम साई राम। ಸಬ್ಕಾ ಮಾಲಿಕ್ ಏಕ್ ಮೂವಿ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಶೋ ನಮ್ದಾದೆ. ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಮೂವಿ ಸ್ಟಾರ್ಟಿಂಗ್ ಸೀನ್ ಇದು. ಆಡಿಯೋ ಹಿಂದಿನಲ್ಲಿದೆ. ಸಬ್ಟೈಟಲ್ಸ್ ಇಂಗ್ಲೀಷ್ ಆ್ಯಂಡ್ ತೆಲುಗುಲಿ ಕೊಟ್ಟಿದ್ದಾರೆ. ವಿತ್ ಆಡಿಯೋ ಆ್ಯಂಡ್ ಎಫೆಕ್ಟ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರ ಆ್ಯಕ್ಟಿಂಗು ರಿಯಲಿಸ್ಟಿಕ್ ಆಗಿದೆ. ನೋಡಿದ್ರೆ ಸ್ವಲ್ಪ ಎಮೋಷ್ನಲ್ ಆಗ್ತೀವಿ. ಈ ಮೂವಿಲಿ ಬಾಬಾ ತಂದೆ ಕಂಪ್ಲೀಟ್ ಲೈಫ್ ಸ್ಟೋರಿಯಲ್ಲಿ ಏನೇನು ಇಂಪಾರ್ಟೆಂಟ್ ನಡೆದಿದೆ ಅದನ್ನೆಲ್ಲನೂ ಕವರ್ ಮಾಡಿದ್ದಾರೆ. ಹಾಗೆ ಈ ಮೂವಿದು ಸಾಂಗ್ ಮತ್ತು ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಮೂವಿ ಮುಗಿಸಿ ಆಚೆ ಬಂದ ತಕ್ಷಣ ಬಾಬಾ ತಂದೆದು ಪಲ್ಕಿ ಪ್ರೊಸೆಷನ್ ನಡೀತಿತ್ತು ಅಲ್ವಾ. ಸೊ ಇಲ್ಲಿ ಅದೇ ಥರ ಒಂದು ಪ್ರೊಸೆಷನ್ ಥರ ನಡೀತಾ ಇದೆ. ನೆಕ್ಸ್ಟ್ ನಾವು ನೋಡ್ತಾ ಇರೋ ಶೋ ಬಂದ್ಬಿಟ್ಟು 5D ಮೂವಿ ಲಂಕಾ ದಹನ್ ಅಂತ, ಆಂಜನೇಯ ತಂದೆದು. ಈ ಶೋನ ಮಾತ್ರ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಮೂವಬಲ್ ಚೇರ್ಸು ಆ್ಯಂಡ್ ಮಧ್ಯೆ ಮಧ್ಯೆ ಬಬಲ್ಸ್ ಬರೋದು, ಏರ್ ಬರೋದು. ಸೊ ಸಕ್ಕದಾಗಿತ್ತು ನೋಡೋದಕ್ಕೆ.
ಈ ಸೀನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಂಜನೇಯ ತಂದೆ ಎಕ್ಸ್ಪ್ರೆಷನ್ಸ್ ಅದೆಲ್ಲ ತುಂಬ ಚೆನ್ನಾಗಿದೆ. ಅವ್ರು ಆ್ಯಪಲ್ ತಿಂತಾ ಇರ್ತಾರೆ, ಬೇರೆಯವರೆಲ್ಲರೂ ಬಂದು ಅಟ್ಯಾಕ್ ಮಾಡೋ ಸೀನು. ನೆಕ್ಸ್ಟ್ ಯಾರೇ ಸಾಯ್ತೀರ್ಥಕ್ಕೆ ಬಂದ್ರೂ ಲಂಕಾ ದಹನ್ ಮಾತ್ರ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ದ್ವಾರಕಾಮಾಯಿ ಅಂತ ರೋಬೋಟಿಕ್ ಶೋ. ರೆಕಾರ್ಡಿಂಗ್ ಅಲೋ ಇಲ್ಲ ಅಂತ ಹೇಳಿದ್ರು, ಸೊ ನಾನು ಸ್ಟಾಪ್ ಮಾಡಬೇಕಾಗಿ ಬಂತು. ಈ ಶೋ ಕೂಡ ತುಂಬ ಚೆನ್ನಾಗಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ನಾವು ಕಾಲಿಯಾ ಮರ್ದನ್ ಶೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ರೌಡ್ ತುಂಬ ಇದೆ, ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬಂದಿದ್ದಾರೆ. ಈ ಶೋ ಆ್ಯಕ್ಚುಲಿ ಸಾಯ್ತೀರ್ಥಲ್ಲಿ ಮೊದಲು ಇರಲಿಲ್ಲ, ಇವಾಗ ಆ್ಯಡ್ ಮಾಡಿದ್ದಾರೆ. ನೋಡಬೇಕು ಹೇಗಿರುತ್ತೆ ಅಂತ. ಇದೂ 5D ಮೂವಿನೇ ಅಂತೆ. ಲಂಕಾ ದಹನಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಈ ಶೋ ಅಷ್ಟು ವಾವ್ ಅನಿಸ್ಲಿಲ್ಲ. ಸಿಕ್ಕಾಪಟ್ಟೆ ವಾಟರ್ ಸ್ಪ್ಲಾಶ್ ಮಾಡ್ತಾಯಿದ್ರು ಆ್ಯಂಡ್ ಚೇರ್ಗೆ ಸೇಫ್ಟಿ ಬೆಲ್ಟ್ಸ್ ಅದೆಲ್ಲನೂ ಕೊಟ್ಟಿದ್ರು. ಈವ್ನಿಂಗಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಶಾಪ್ಸ್ ಕೂಡ ಇದೆ, ಶಾಪ್ ಮಾಡ್ಬೋದು, ಬಟ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ನೆಕ್ಸ್ಟ್ ನಾವು ನೋಡ್ತಿರೋದು ಬಂದು ತೀರ್ಥಯಾತ್ರ ಅಂತ ಟೆಂಪಲ್ ರೈಡ್. ಇದು ಕೂಡ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 7-8 ಟೆಂಪಲ್ಸ್ದು ರೆಪ್ಲಿಕಾ ಮಾಡಿದ್ದಾರೆ. ಹತ್ತಿರ ಹೋಗ್ತಾ ಇದ್ದಂಗೆ ಆ ಟೆಂಪಲ್ದು ವಿಶೇಷತೆ, ಯಾವ ಜಾಗ ಏನು ಅದೆಲ್ಲನೂ ಹಿಂದಿಲಿ ಹೇಳ್ತಾ ಇರ್ತಾರೆ. ಇದು ನಂಗೆ ಸಖತ್ ಇಷ್ಟ ಆಯಿತು. ಟ್ರೈನ್ ಥರ ಓಪನ್ ಕಾರ್ಟ್ ಇರುತ್ತೆ, ಅದರಲ್ಲಿ ಫುಲ್ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟಿಗೆ ನಾವು ನೋಡ್ತಾ ಇರೋದು ಮಧುರೈ ಮೀನಾಕ್ಷಿ ಅಮ್ಮದು ಟೆಂಪಲ್ ರೆಪ್ಲಿಕಾ. ನಾನು ಡೈರೆಕ್ಟಾಗಿ ಯಾವತ್ತೂ ಈ ಟೆಂಪಲ್ ವಿಸಿಟ್ ಮಾಡಿಲ್ಲ, ಬಟ್ ನಂಗೆ ಇದು ನೋಡಿದಾಗೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ವಿಸಿಟ್ ಮಾಡಬೇಕು ಅನಿಸುತ್ತೆ. ಆ ಒಂದು ಏನು ಕ್ರಿಯೇಟ್ ಮಾಡಿದ್ದಾರೆ ಆ ಐಡಲ್ಸ್ ಅದೆಲ್ಲನೂ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಆದಷ್ಟು ಬೇಗ ಟೆಂಪಲ್ಗೆ ಹೋಗಬೇಕು ಅಂತಲೂ ಅನಿಸ್ತಾ ಇತ್ತು. ಮೀನಾಕ್ಷಿ ಅಮ್ಮನವರು ನನಗೆ ಇದು ಐಡಲ್ ಅಷ್ಟು ರಿಯಲಿಸ್ಟಿಕ್ ಅನಿಸ್ಲಿಲ್ಲ ಆ್ಯಕ್ಚುಲಿ, ಬಟ್ ಆ ಗೋಪುರ ಅದೆಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಕಿಡ್ಸ್ಗೂ ಟಿಕೆಟ್ ಚಾರ್ಜ್ ಮಾಡ್ತಾರೆ ಅಲ್ವಾ, ಲೈಕ್ 100 ರೂಪೀಸ್ ಏನೋ ಕಡಿಮೆ ಅನಿಸುತ್ತೆ ಅಡಲ್ಟ್ಗೆ ಮಕ್ಕಳಿಗೆ. ಸೊ ಅವ್ರಿಗೆ ಒಂದು ಫ್ರೀ ಟ್ಯಾಟೂ ಅಂತ ಹಾಕ್ತಾರೆ. ಅಣ್ಣ ಮಗ ಇಲ್ಲಿ ಟ್ಯಾಟೂ ಹಾಕಿಸ್ಕೊತಾ ಇದ್ದಾನೆ, ತ್ರಿಶೂಲ ಅದು. ಒಳಗಡೆ ಹಾನೆಸ್ಟ್ಲಿ ನನಗೆ ಪ್ರೈಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಅಂತ ಅನ್ನಿಸ್ತು. ಸ್ನ್ಯಾಕ್ಸ್ ಅದೆಲ್ಲನೂ ಒಂದಕ್ಕೆ ಡಬಲ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಫುಡ್ ಕೋರ್ಟಲ್ಲಿ ಫುಡ್ ಕೂಡ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಓಕೆ ಅಂತ ಅನಿಸ್ತು ಟೇಸ್ಟ್. ಇಲ್ಲಿ ಬಾಬಾ ತಂದೆ ಹತ್ರ ಫ್ಯಾಮಿಲಿ ಫೋಟೋ ತೆಗಿತಾರೆ. ಸಾಫ್ಟ್ ಕಾಪಿ ಫ್ರೀ ಕೊಡ್ತಾರೆ, ಬೇಕು ಅಂದರೆ ಪೇ ಮಾಡಿ ಹಾರ್ಡ್ ಕಾಪಿ ತೊಗೋಬೋದು. ಇಲ್ಲಿ ಈವ್ನಿಂಗ್ ಲೇಸರ್ ಶೋ ನಡೆಯುತ್ತೆ. ಮೋಸ್ಟ್ಲಿ ನಾವು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಇವಾಗ ಇನ್ನೊಂದು ದರ್ಶನ ಇದೆ. ಟೈಮ್ ಇವಾಗ 10 o'clock ಆಯಿತು. ಡೇ 2 ಇನ್ ಶಿರ್ಡಿ ಆಲ್ಮೋಸ್ಟ್ ಎಂಡ್ ಆಗ್ತಾ ಬರ್ತಾ ಇದೆ. ಇವತ್ತು ಟೆಂಪಲಲ್ಲಿ ಫೋನ್ ಅಲೌಡ್ ಇಲ್ಲ, ಫೋನೆಲ್ಲ ನಾವು ಲಾಕರಲ್ಲಿ ಇಟ್ಟಿದ್ವಿ ಆ್ಯಂಡ್ ಪೇಡ್ ಪಾಸ್ ತೊಗೊಂಡಿದ್ವಿ. ಅಲ್ಲಿ ಟೆಂಪಲಲ್ಲಿ ಈಗ ಹೊಸದಾಗಿ ಲಿಫ್ಟ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ಅಂದರೆ ನಾವು ಲಾಸ್ಟ್ ಇಯರ್ ಬಂದಾಗಲೂ ಲಿಫ್ಟ್ ಫೆಸಿಲಿಟಿ ಇತ್ತು, ಸೊ ಲಿಫ್ಟ್ ಫೆಸಿಲಿಟಿ ಮಾಡಿದ್ದಾರೆ. ಸೊ ಏನಾಯಿತು, ನಾವು 4 ಜನ ಲಿಫ್ಟಲ್ಲಿ ಹೋದ್ವಿ, ಮಿಕ್ಕಿದವರೆಲ್ಲರೂ ಸ್ಟೇರ್ಸ್ ಕ್ಲೈಂಬ್ ಮಾಡ್ಕೊಂಡು ಬಂದಿದ್ದು. ರೆಸಿಪ್ಟ್ ಎಲ್ಲ ನನ್ನ ಬ್ರದರ್ ಕೈಯಲ್ಲಿತ್ತು, ಆ ಪೇಡ್ ಪಾಸಸ್ ಎಲ್ಲನೂ. ಅಲ್ಲಿ ನಾವು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಅಲ್ಲಿ ಪಾಸ್ ಇಲ್ಲ ನಮ್ಮ ಹತ್ರ. ನಮ್ಗೆ ಅಲ್ಲಿ ವೆಯ್ಟ್ ಮಾಡೋದಕ್ಕೂ ಆಗ್ತಿಲ್ಲ. ನಮ್ಗೆ ಇಲ್ಲಿ ನಾವು ಒಳಗಡೆ ಹೋಗೋದಕ್ಕೆ ಅವ್ರು ಬಿಡ್ತಾ ಇಲ್ಲ. ಆ್ಯಂಡ್ ಅವ್ರು ಬಂದಿದ್ದಾರಾ ಇಲ್ವಾ ಅಥವಾ ಅವ್ರು ಅಲ್ಲೇ ಹೊರಗಡೆ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಾ ಅನ್ನೋ ಕನ್ಫ್ಯೂಷನಲ್ಲಿ ನಾವಿದ್ದೀವಿ. ಆ್ಯಂಡ್ ಇಲ್ಲಿ ಸೆಕ್ಯೂರಿಟಿನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಇಲ್ಲ ಬಿಡಿ ಒಳಗಡೆ ಹೋಗೋದಕ್ಕೆ ಅಂತ. ಅವ್ರು ಬಿಡೋದಕ್ಕೆ ರೆಡಿ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಕೆಲವರು ಪಾಸಸ್ ಇಲ್ಲದೇನೂ ಅಲ್ಲಿ ಬಂದು ಮತ್ತೆ ಅವ್ರನ್ನ ರಿಟರ್ನ್ ಕಳಿಸ್ತಾ ಇದ್ರು. ಈ ರೀತಿಯಾಗಿ ಕೊನೆಗೆ ಮತ್ತೆ ನಾನು ಸ್ಟೇರ್ಸನ್ನು ಹತ್ಕೊಂಡು ಇಳ್ಕೊಂಡು ಎಲ್ಲ ಎಂಟ್ರೆನ್ಸ್ವರೆಗೂ ಬಂದೆ. ಅಲ್ಲಿ ಅವ್ರು ಇರಲಿಲ್ಲ. ಕೊನೆಗೆ ಮತ್ತೆ ಅಲ್ಲಿ ಸೆಕ್ಯೂರಿಟಿ ಆ್ಯಕ್ಚುಲಿ ತುಂಬ ಖುಷಿ ಆಯಿತು, ಅವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಅವರು ಇಲ್ಲ ವರಿ ಮಾಡಬೇಡಿ ಇರಿ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಮತ್ತೆ ನನ್ನನ್ನು ಎಂಟ್ರೆನ್ಸ್ವರೆಗೂ ಕರ್ಕೊಂಡು ಬಂದು ಅವ್ರು ಇದ್ದಾರಾ ಇಲ್ವಾ ಅಂತೆಲ್ಲ ನೋಡಿ ಚೆಕ್ ಮಾಡಿಸಿ
ಎಲ್ಲ ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಅಲ್ಲಿ ಸಿಗಲಿಲ್ಲ ಅಂದಾಗ ಸರಿ ನಾ ಹೇಳ್ತೇನೆ ಇರಿ ಅಂತ ಮತ್ತೆ ಅವ್ರು ಇನ್ಫಾರ್ಮ್ ಮಾಡಿಬಿಟ್ಟು ಕೊನೆಗೆ ದರ್ಶನ ಆಯಿತು, ಒಳಗಡೆ ಬಿಟ್ಟರು, ದರ್ಶನ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.